ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು 2022ರಲ್ಲಿ ಬಿಡುಗಡೆಯಾಗಿದ್ದ ಗರ್ಲ್ ಅಟ್ ದ ವಿಂಡೋ ಎಂಬ ಹಾಲಿವುಡ್ ಸೀರಿಯಲ್ ಕಿಲ್ಲರ್ ಇನ್ವೆಸ್ಟಿಗೇಷನ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ತನ್ನ ತಂದೆ ತೀರಿಕೊಂಡ ನಂತರ ಚಿತ್ರದ ಹೀರೋಯಿನ್ ಆಮಿ ಹಾಗೂ ಅವಳ ತಾಯಿ ತುಂಬಾನೇ ದುಃಖದಲ್ಲಿರ್ತಾರೆ. ಸೊ ತನ್ನ ತಂದೆಯ ಕಹಿಘಟನೆಯಿಂದ ಹೊರಗಡೆ ಬರೋದಕ್ಕೆ ಆಮಿ ತನ್ನ ತಾಯಿ ಜೊತೆ ಬೇರೆ ಊರಿಗೆ ಶಿಫ್ಟ್ ಆಗ್ತಾಳೆ. ಆದ್ರೆ ಆ ಊರಲ್ಲಿ ನೋಡಿದ್ರೆ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ಕಣ್ಣನ್ನ ಕಿತ್ತು ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಎಸ್ಪೆಷಲಿ ಯಾವ ಹುಡುಗಿಯರು ತಮ್ಮ ಬಾಯ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾರೋ ಮೊದಲು ಆ ಹುಡುಗನನ್ನ ಕೊಲೆ ಮಾಡಿ ನಂತರ ಹುಡುಗಿಯನ್ನ ಕಿಡ್ನಾಪ್ ಮಾಡ್ತಿರ್ತಾನೆ. ನಂತರ ಆ ಹುಡುಗಿಯ ಒಂದು ಕಣ್ಣನ್ನ ಕಿತ್ತು ತುಂಬಾನೇ ಟಾರ್ಚರ್ ಮಾಡಿ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಈ ಕಡೆ ಆಮಿ ಹಾಗೂ ಅವಳ ತಾಯಿ ಹೊಸದಾಗಿ ಶಿಫ್ಟ್ ಆಗಿರುವ ಅವರ ಮನೆಯ ಪಕ್ಕದಲ್ಲೇ ಕ್ರಿಸ್ ಎಂಬ ಒಬ್ಬ ನೇಬರ್ ವಾಸ ಮಾಡ್ತಿರ್ತಾನೆ. ರಾತ್ರಿ ಹೊತ್ತು ಕ್ರಿಸ್ನ ನಡವಳಿಕೆಯನ್ನ ನೋಡಿ ಮೋಸ್ಟ್ಲಿ ಅವನೇ ಆ ಸೀರಿಯಲ್ ಕಿಲ್ಲರ್ ಇರಬಹುದಾ ಅಂತ ಪ್ರೈವೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ಯಾರು, ಆತ ಯಾಕೆ ಈ ರೀತಿ ಕೊಲೆಗಳನ್ನ ಮಾಡ್ತಿದ್ದಾನೆ? ಚಿತ್ರದ ಹೀರೋಯಿನ್ ಆಮಿ ಪೊಲೀಸರ ಜೊತೆ ಸೇರ್ಕೊಂಡು ಆ ಕಿಲ್ಲರ್ ನನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಫೋಟೋ ಬೂತ್ಗೆ ಹೋಗಿ ಫೋಟೋಗೆ ಪೋಸ್ ಕೊಡ್ತಿರುವ ಲಿಯನ್ ಎಂಬ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಆಗ ಶಾಕಿಂಗ್ಲಿ ಅವಳ ಹಿಂದೆ ಒಂದು ಕಣ್ಣನ್ನ ಕಿತ್ತು ತುಂಬಾನೇ ಭೀಕರವಾಗಿ ಕೊಲೆ ಮಾಡಿರುವ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ನೋಡ್ತೀವಿ. ಜೊತೆಗೆ ಬೆತ್ತಲೆಯಾಗಿದ್ದ ಆ ಹುಡುಗಿಯ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಒಂದೇ ಸಾರಿ ಕಿರುಚಿಕೊಂಡ ಲಿಯನ್ ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ 6 ತಿಂಗಳ ನಂತರ ಅದೇ ಊರಿಗೆ ತಮ್ಮ ಮನೆಯನ್ನ ಶಿಫ್ಟ್ ಮಾಡ್ತಿರುವ ಚಿತ್ರದ ಹೀರೋಯಿನ್ ಆಮಿ ಹಾಗೂ ಅವಳ ತಾಯಿಯನ್ನ ನೋಡ್ತೀವಿ. ಸ್ನೇಹಿತರೆ, ಇತ್ತೀಚೆಗೆ ತಾನೆ ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ಆಮಿ ಹಾಗೂ ಅವಳ ತಾಯಿ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗಿರ್ತಾರೆ. ಸೊ ಆ ಕಹಿ ಘಟನೆಯಿಂದ ಮೂವ್ ಆನ್ ಆಗಿ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಆಮಿ ಹಾಗೂ ಅವಳ ತಾಯಿ ಈ ಊರಿಗೆ ಶಿಫ್ಟ್ ಆಗಿರ್ತಾರೆ. ಈಗ ಅಲ್ಲಿದ್ದ ನ್ಯೂಸ್ ಪೇಪರ್ ಅನ್ನ ಚೆಕ್ ಮಾಡಿದಾಗ ಆ ಊರಲ್ಲಿ ಪದೇ ಪದೇ ಹುಡುಗ ಹಾಗೂ ಹುಡುಗಿಯರನ್ನ ಕೊಲೆ ಮಾಡ್ತಿರುವ ಕ್ಲಾಕ್ ವರ್ಕ್ ಸೀರಿಯಲ್ ಕಿಲ್ಲರ್ ಬಗ್ಗೆ ಆರ್ಟಿಕಲ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಯಾವ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾಳೋ ಅಂತ ಹುಡುಗಿಯನ್ನೇ ಆ ಸೀರಿಯಲ್ ಕಿಲ್ಲರ್ ಟಾರ್ಗೆಟ್ ಮಾಡ್ತಿರ್ತಾನೆ. ಮೊದಲಿಗೆ ಆ ಹುಡುಗನನ್ನ ಕೊಲೆ ಮಾಡಿ ನಂತರ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವಳ ಒಂದು ಕಣ್ಣನ್ನ ಕಿತ್ತು ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತಿರ್ತಾನೆ. ಹೀಗೆ ಇಬ್ಬರು ಮನೆಯನ್ನ ಸೆಟಪ್ ಮಾಡ್ತಿರುವಾಗ ಆಮಿಯ ತಾಯಿಗೆ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿರುವ ಕ್ರಿಸ್ ಎಂಬ ನೇಬರ್ ಪರಿಚಯ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಆಮಿ ತನ್ನ ಸ್ಕೂಲ್ ನ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರುವಾಗ ಹೊರಗಡೆ ಏನೋ ಶಬ್ದ ಆಗುತ್ತೆ. ತಕ್ಷಣ ಏನದು ಶಬ್ದ ಅಂತ ಕಿಟಕಿ ಬಳಿ ಹೋಗಿ ನೋಡಿದಾಗ ಪಕ್ಕದ ಮನೆಯ ಕ್ರಿಸ್ ತನ್ನ ವ್ಯಾನ್ ನ ಹೆಡ್ ಲೈಟ್ ಅನ್ನ ಆಫ್ ಮಾಡ್ಕೊಂಡು ಅಷ್ಟೊತ್ತಲ್ಲಿ ಎಲ್ಲಿಗೋ ಹೋಗ್ತಿರ್ತಾನೆ. ಇಷ್ಟೊತ್ತಲ್ಲಿ ಈ ಕ್ರಿಸ್ ಎಲ್ಲಿಗೆ ಹೋಗ್ತಿರ್ಬೋದು, ಅದು ಕೂಡ ಹೆಡ್ ಲೈಟ್ ಅನ್ನ ಆಫ್ ಮಾಡ್ಕೊಂಡು ಅಂತ ಟೈಮ್ ಅನ್ನ ಚೆಕ್ ಮಾಡಿದಾಗ ಸುಮಾರು ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಹೀಗೆ ವ್ಯಾನ್ ನಲ್ಲಿ ಹೊರಗಡೆ ಹೋಗಿದ್ದ ಕ್ರಿಸ್ 2 ಗಂಟೆಗಳ ನಂತರ ಮನೆಗೆ ವಾಪಸ್ ಬರ್ತಾನೆ. ಆಗಲೂ ಕೂಡ ವ್ಯಾನ್ ನ ಹೆಡ್ ಲೈಟ್ ಆಫ್ ಆಗಿರುತ್ತೆ. ಈಗ ಆಮಿಗೆ ಅನುಮಾನ ಶುರುವಾಗಿ ಕ್ರಿಸ್ ಎಷ್ಟೊತ್ತಿಗೆ ಹೊರಗಡೆ ಹೋದ ಹಾಗೂ ಎಷ್ಟೊತ್ತಿಗೆ ವಾಪಸ್ ಬಂದ ಅಂತ ಡೈರಿಯಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡಿಕೊಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆಮಿ ಸ್ಕೂಲ್ಗೆ ಹೋದಾಗ ಚಿತ್ರದ ಮೊದಲ ಸೀನ್ ನಲ್ಲಿ ಲಿಯನ್ ಎಂಬ ಒಬ್ಬಳು ಹುಡುಗಿಯನ್ನ ನೋಡಿದ್ವಿ ಅಲ್ವಾ. ಸೊ ಈಗ ನಮಗೆ ಗೊತ್ತಾಗೋದೇನು ಅಂದ್ರೆ ಆಮಿ ಹಾಗೂ ಲಿಯನ್ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್, ಜೊತೆಗೆ ಇಬ್ಬರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಹೀಗೆ ಇಬ್ಬರು ಕ್ಯಾಶುಯಲ್ ಆಗಿ ಮಾತನಾಡ್ತಾ ಲಿಯನ್ 6 ತಿಂಗಳ ಹಿಂದೆ ಫೋಟೋ ಬೂತ್ ನ ಒಳಗಡೆ ಒಬ್ಬಳು ಹುಡುಗಿಯ ಡೆಡ್ ಬಾಡಿಯನ್ನ ನೋಡಿದ್ಲಲ್ವಾ. ಸೊ ಆ ಹುಡುಗಿಯನ್ನ ಆ ಕ್ಲಾಕ್ ವರ್ಕ್ ಸೀರಿಯಲ್ ಕಿಲ್ಲರೇ ಕೊಲೆ ಮಾಡಿದ್ದು ಅಂತ ಅದರ ಬಗ್ಗೆ ಮಾತನಾಡ್ತಿರುವಾಗ ಇವರ ಟೀಚರ್ ಆಗಿರುವ ಕೋಲ್ಮೆನ್ ಅಲ್ಲಿಗೆ ಬರ್ತಾನೆ. ಜೊತೆಗೆ ಆಗಲೇ ಕ್ಲಾಸ್ಗೆ ಟೈಮ್ ಆಗಿದ್ದ ಕಾರಣ ಮೂವರು ಕ್ಲಾಸ್ ರೂಮ್ ನ ಒಳಗಡೆ ಹೋಗ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಆ ದಿನ ರಾತ್ರಿ ಲವರ್ಸ್ ಆಗಿದ್ದ ಇಬ್ಬರು ಹುಡುಗ ಹುಡುಗಿ ಆ ಊರಿನ ಔಟ್ಸ್ಕರ್ಟ್ ನಲ್ಲಿ ಕಾರ್ನ ಒಳಗಡೆ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಆಗಲೇ ರಾತ್ರಿ ಆಗಿದ್ದ ಕಾರಣ ಆ ರಸ್ತೆಯಲ್ಲಿ ಯಾರು ಕೂಡ ಬರೋದಿಲ್ಲ ಅಂತ ಇಬ್ಬರು ಖುಷಿಯಾಗಿರ್ತಾರೆ. ಹೀಗೆ ರೊಮ್ಯಾನ್ಸ್ ಮಾಡ್ತಿರುವಾಗ ಆ ಹುಡುಗಿಗೆ ಕಾರ್ನ ಸುತ್ತಮುತ್ತ ಯಾರೋ ಓಡಾಡ್ತಿದ್ದಾರೆ ಅನ್ನೋ ರೀತಿ ಶಬ್ದ ಆಗುತ್ತೆ. ಹೀಗೆ ಆ ಹುಡುಗಿಗೆ ಭಯ ಆಗಿ ಹೊರಗಡೆ ಯಾರೋ ಇದ್ದಾರೆ ಅಂತ ಹೇಳುವಷ್ಟರಲ್ಲೇ ಶಾಕಿಂಗ್ಲಿ ಆ ಸೀರಿಯಲ್ ಕಿಲ್ಲರ್ ಆ ಹುಡುಗನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡುತ್ತಾನೆ. ನಂತರ ಆ ಹುಡುಗಿಗೆ ಸರಿಯಾಗಿ ಹೊಡೆದು ಅವಳನ್ನ ಕಿಡ್ನಾಪ್ ಮಾಡಿಕೊಂಡು ತನ್ನ ವ್ಯಾನ್ ನಲ್ಲಿ ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಮಲಗಿದ್ದ ಆಮಿಗೆ ಕ್ರಿಸ್ನ ಮನೆಯ ಪಕ್ಕದಲ್ಲಿದ್ದ ಶೆಡ್ ನಿಂದ ಜೋರಾಗಿ ಶಬ್ದ ಬರುತ್ತೆ. ಇಷ್ಟೊತ್ತಲ್ಲಿ ಏನದು ಅಂತ ಆ ಶಬ್ದವನ್ನ ಸೂಕ್ಷ್ಮವಾಗಿ ಕೇಳಿಸಿಕೊಂಡಾಗ ಯಾರೋ ಹುಡುಗಿ ಜೋರಾಗಿ ಕಿರುಚಾಡ್ತಿರುವ ಶಬ್ದ ಆಗುತ್ತೆ. ಮೊದಲೇ ಆಮಿಗೆ ಕ್ರಿಸ್ ಮೇಲೆ ಅನುಮಾನ ಇತ್ತಲ್ವಾ, ಒಂದು ವೇಳೆ ಅವನೇ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ಇರ್ಬೋದಾ ಅಂತ ಆ ಶೆಡ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾಳೆ.
ಈಗ ಆ ಶೆಡ್ ನ ಡೋರ್ ಲಾಕ್ ಆಗಿರುತ್ತೆ. ಸೊ ಪಕ್ಕದಲ್ಲಿದ್ದ ಕಿಟಕಿ ಮೂಲಕ ಒಳಗಡೆ ನೋಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಕ್ರಿಸ್ ಬರ್ತಾನೆ. ಕ್ರಿಸ್ ತುಂಬಾನೇ ಸಿಟ್ಟಾಗಿ ಆಮಿ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ, ಒಳಗಡೆ ಏನ್ ನೋಡ್ತಿದೆ ಅಂತ ಕೇಳ್ತಿರುವಾಗ್ಲೇ ಹೆದರಿಕೊಂಡ ಆಮಿ ಅಲ್ಲಿಂದ ಓಡಿ ಬರ್ತಾಳೆ. ಕ್ರಿಸ್ ಕೂಡ ಆಕೆ ಹಿಂದೆನೆ ಅವಳ ಮನೆಗೆ ಹೋಗಿ ಆಮಿಯ ತಾಯಿಗೆ ನಡೆದದ್ದನ್ನೆಲ್ಲ ಇನ್ಫಾರ್ಮ್ ಮಾಡ್ತಾನೆ. ಈಗ ಆಮಿಯ ತಾಯಿಗೂ ಕೂಡ ಇಷ್ಟೊತ್ತಲ್ಲಿ ಆಕೆ ತನ್ನ ಮಗಳು ಪಕ್ಕದ ಮನೆಗೆ ಹೋಗಿ ತೊಂದರೆ ಕೊಟ್ಲು ಅಂತ ತುಂಬಾನೇ ಸಿಟ್ಟಾಗ್ತಾಳೆ. ಈಗ ಆಮಿ ಕ್ರಿಸ್ ಮೇಲೆ ತನಗಿರುವ ಅನುಮಾನವನ್ನ ಹೇಳ್ಬೇಕು ಅಂತ ಹೋಗ್ತಾಳೆ. ಆದ್ರೆ ಆಮಿಯ ತಾಯಿ ಹಾಗೂ ಆ ಕ್ರಿಸ್ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದ ಕಾರಣ ಸುಮ್ಮನಾಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಕ್ಲಾಕ್ ವರ್ಕ್ ಸೀರಿಯಲ್ ಕಿಲ್ಲರ್ 6 ಜನ ಹುಡುಗ ಹಾಗೂ ಹುಡುಗಿಯರನ್ನ ಕೊಲೆ ಮಾಡಿದ್ದಾನೆ ಅಂತ ನ್ಯೂಸ್ ಬರ್ತಿರುತ್ತೆ. ಈ ಕಡೆ ಆ ಸೀರಿಯಲ್ ಕಿಲ್ಲರ್ ಕೊನೆಯದಾಗಿ ಒಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ ಅಲ್ವಾ. ಅವಳನ್ನ ಒಂದು ಬೇಸ್ಮೆಂಟ್ ನಲ್ಲಿ ಲಾಕ್ ಮಾಡಿ ಅವಳ ಬಾಯಿಗೆ ಬಟ್ಟೆ ಕಟ್ಟಿ ಶಾಕಿಂಗ್ಲಿ ಅವಳ ಒಂದು ಕಣ್ಣನ್ನ ಕಿತ್ತು ಬಿಡುತ್ತಾನೆ. ಆ ಹುಡುಗಿ ನೋವಿನಿಂದ ತುಂಬಾನೇ ಜೋರಾಗಿ ಕಿರುಚಿಕೊಳ್ತಾಳೆ. ಆದ್ರೆ ಬಾಯಿಗೆ ಬಟ್ಟೆ ಕಟ್ಟಿದ್ದ ಕಾರಣ ಆಕೆ ಶಬ್ದ ಯಾರಿಗೂ ಕೇಳಿಸೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆಮಿ ಸ್ಕೂಲ್ಗೆ ಹೋದಾಗ ಸರಿಯಾದ ಸಮಯಕ್ಕೆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಇವಳ ಟೀಚರ್ ಸರಿಯಾಗಿ ಬೈತಾನೆ. ಸ್ನೇಹಿತರೆ, ಆಮಿ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡದೆ ಕ್ರಿಸ್ ಮೇಲೆ ಅನುಮಾನ ಪಡ್ತಾ ಇನ್ವೆಸ್ಟಿಗೇಷನ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಿರ್ತಾಳೆ. ನಂತರ ಲಂಚ್ ಬ್ರೇಕ್ ನಲ್ಲಿ ತನ್ನ ಫ್ರೆಂಡ್ ಆಗಿರುವ ಲಿಯನ್ಗೆ ನಮ್ಮ ಮನೆಯ ಪಕ್ಕದಲ್ಲಿ ವಾಸ ಮಾಡ್ತಿರುವ ಆ ಕ್ರಿಸ್ಸೆ ಸೀರಿಯಲ್ ಕಿಲ್ಲರ್ ಇರ್ಬೋದು ಅಂತ ತನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾಳೆ. ಅದಕ್ಕೆ ಲಿಯನ್ ಹೇಳ್ತಾಳೆ, ಸರಿ, ಈ ದಿನ ರಾತ್ರಿ ನಾನು ನಿನ್ನ ಮನೆಗೆ ಬರ್ತೀನಿ, ಯಾರಿಗೋ ಗೊತ್ತಾಗದ ಹಾಗೆ ಕ್ರಿಸ್ ನ ಮನೆಗೆ ಹೋಗಿ ಚೆಕ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಈ ಕಡೆ ಅನೇಬರ್ ಕ್ರಿಸ್ ಇದ್ದಲ್ವಾ, ಆತ ಆಮಿಯ ತಾಯಿ ಜೊತೆ ಕ್ಲೋಸ್ ಆಗಿ ಇಬ್ಬರು ಡೇಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈಗ ತನ್ನ ತಾಯಿ ಕ್ರಿಸ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಿರೋದನ್ನ ನೋಡಿದ ಆಮಿಗೆ ತುಂಬಾನೇ ಕೋಪ ಬರುತ್ತೆ. ಆ ದಿನ ರಾತ್ರಿ ಆದ್ರೂ ಕೂಡ ಆಮಿಯ ತಾಯಿ ಹಾಗೂ ಆ ಕ್ರಿಸ್ ಡಿನ್ನರ್ ಪಾರ್ಟಿ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಿರೋದಿಲ್ಲ. ಈಗ ಆಮಿ ಇದೇ ಸರಿಯಾದ ಸಮಯ ಅಂತ ತನ್ನ ಫ್ರೆಂಡ್ ಆಗಿರುವ ಲಿಯನ್ಗೆ ತಕ್ಷಣವೇ ಬರೋದಕ್ಕೆ ಹೇಳ್ತಾಳೆ. ಆದ್ರೆ ಆಕೆ ನೋಡಿದ್ರೆ ತನ್ನ ಜೊತೆಗೆ ತನ್ನ ಬಾಯ್ ಫ್ರೆಂಡ್ ಅನ್ನ ಕೂಡ ಕರೆದುಕೊಂಡು ಬಂದಿರ್ತಾಳೆ. ಹೀಗೆ ಆಮಿ ಕ್ರಿಸ್ ನ ಶೆಡ್ ನ ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಆ ಲಿಯನ್ನ ಬಾಯ್ ಫ್ರೆಂಡ್ ಆಕೆ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇದನ್ನ ನೋಡಿ ತುಂಬಾನೇ ಸಿಟ್ಟಾದ ಆಮಿ ಲಿಯನ್ನ ಬಾಯ್ ಫ್ರೆಂಡ್ಗೆ ಬೈದು ಬಿಡ್ತಾಳೆ. ಹೀಗೆ ಬೇಜಾರಾದ ಆ ಹುಡುಗ ಮೊದಲಿಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಲಿಯನ್ ಕೂಡ ನನ್ನ ಬಾಯ್ ಫ್ರೆಂಡ್ಗೆ ಬೈದಲ್ಲ ಅಂತ ಕೋಪ ಮಾಡಿಕೊಂಡು ಆಕೆ ಕೂಡ ಹೊರಟು ಹೋಗ್ತಾಳೆ. ಹೀಗೆ ಒಬ್ಬಂಟಿಯಾದ ಆಮಿ ಆ ಶೆಡ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಡೋರ್ ಮಾತ್ರ ಓಪನ್ ಆಗೋದಿಲ್ಲ. ಅಷ್ಟರಲ್ಲೇ ತಡ ಆಗಿರುತ್ತೆ. ಜೊತೆಗೆ ತನ್ನ ತಾಯಿ ಹಾಗೂ ಆ ಕ್ರಿಸ್ ವಾಪಸ್ ಬಂದ್ರೆ ತಾನು ಸಿಕ್ಕಿ ಹಾಕಿಕೊಳ್ತೀನಿ ಅಂತ ತಕ್ಷಣ ಮನೆಗೆ ವಾಪಸ್ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಲಿಯನ್ನ ತಾಯಿ ಆಮಿಗೆ ಕಾಲ್ ಮಾಡ್ತಾಳೆ. ತುಂಬಾನೇ ಅಳ್ತಿದ್ದ ಲಿಯನ್ನ ತಾಯಿ, ನೆನ್ನೆ ರಾತ್ರಿಯಿಂದ ನನ್ನ ಮಗಳು ಕಾಣಿಸ್ತಿಲ್ಲ, ಆಕೆ ಮನೆಯಿಂದ ಹೊರಡುವಾಗ ನಿನ್ನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಈಗ ನೆನ್ನೆ ರಾತ್ರಿ ತಾನೆ ತನ್ನ ಮನೆಗೆ ಬಂದಿದ್ದ ತನ್ನ ಫ್ರೆಂಡ್ ಲಿಯನ್ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆಮಿಗೆ ತುಂಬಾನೇ ಶಾಕ್ ಆಗುತ್ತೆ. ಒಂದು ವೇಳೆ ತಾನು ಅನುಮಾನ ಪಡ್ತಿರೋ ಹಾಗೆ ಆ ಕ್ರಿಸ್ಸೆ ಲಿಯನ್ ಅನ್ನ ಕಿಡ್ನಾಪ್ ಮಾಡಿರ್ಬೋದಾ ಅಂತ ತಕ್ಷಣವೇ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಹೀಗೆ ಆಮಿ ಕಾಲ್ ಮಾಡ್ತಿದ್ದ ಹಾಗೆ ಆಫೀಸರ್ ಜಾನ್ ಹಾಗೂ ಅವನ ಅಸಿಸ್ಟೆಂಟ್ ಆಮಿಯ ಮನೆಗೆ ಬರ್ತಾರೆ. ಹೀಗೆ ಆ ಕ್ರಿಸ್ಸೆ ಸೀರಿಯಲ್ ಕಿಲ್ಲರ್ ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳ್ತಿದ್ದ ಕಾರಣ ಇಬ್ಬರು ಅವನ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ. ಆ ಸಮಯದಲ್ಲಿ ಕ್ರಿಸ್ ಮನೆಯಲ್ಲಿರ್ತಾನೆ. ಆತ ಪೊಲೀಸರಿಗೆ ತನ್ನ ಮನೆಯನ್ನ ಹಾಗೂ ಶೆಡ್ ಅನ್ನ ಚೆಕ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಆದ್ರೆ ಕ್ರಿಸ್ ನ ಮನೆಯಲ್ಲಿ ಹಾಗೂ ಅವನ ಶೆಡ್ ನಲ್ಲಿ ಪೊಲೀಸರಿಗೆ ಏನು ಕೂಡ ಅನುಮಾನಾಸ್ಪದವಾಗಿ ಕಂಡು ಬರೋದಿಲ್ಲ. ಜೊತೆಗೆ ಕ್ರಿಸ್ ಆ ದಿನ ರಾತ್ರಿ ಆಮಿ ಅವನ ಶೆಡ್ಗೆ ಹೋಗಿ ಚೆಕ್ ಮಾಡ್ತಿದ್ದಾಗ ಆತ ನೋಡಿದ್ದ ಅಲ್ವಾ, ಅದರ ಬಗ್ಗೆ ಇನ್ಫಾರ್ಮ್ ಮಾಡ್ತಾನೆ. ಈಗ ಆಮಿ ಪೊಲೀಸರಿಗೆ ರಾತ್ರಿ ಹೊತ್ತು ಕ್ರಿಸ್ ತನ್ನ ವ್ಯಾನ್ ನ ಹೆಡ್ಲೈಟ್ ಅನ್ನ ಆಫ್ ಮಾಡ್ಕೊಂಡು ಹೋಗ್ತಿದ್ದ ಅಲ್ವಾ, ಹಾಗೂ ಆತ ಆ ರೀತಿ ಹೊರಗಡೆ ಹೋಗಿ ವಾಪಸ್ ಬಂದ ಮರುದಿನವೇ ಸಿಟಿಯಲ್ಲಿ ಹುಡುಗನ ಕೊಲೆಯಾಗಿ ಹುಡುಗಿಯರು ಕಿಡ್ನಾಪ್ ಆಗಿರ್ತಾರೆ ಅಂತ ಹೇಳ್ತಾಳೆ. ಆದ್ರೆ ಆಮಿ ಕೊಡ್ತಿದ್ದ ಸ್ಟೇಟ್ಮೆಂಟ್ ಗೆ ಪೊಲೀಸರಿಗೆ ಯಾವುದೇ ಸ್ಟ್ರಾಂಗ್ ಆದ ಎವಿಡೆನ್ಸ್ ಗಳು ಕ್ರಿಸ್ ನ ವಿರುದ್ಧ ಸಿಕ್ಕಿರೋದಿಲ್ಲ. ಮೋಸ್ಟ್ಲಿ ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ಆಮಿ ಮೆಂಟಲಿ ಡಿಪ್ರೆಸ್ ಆಗಿರ್ಬೋದು ಅಂತ ಅಂದುಕೊಳ್ತಾರೆ. ಈಗ ಆಮಿ ಮಿಸ್ಸಿಂಗ್ ಆಗಿರುವ ತನ್ನ ಫ್ರೆಂಡ್ ಲಿಯನ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಈಗ ಪೊಲೀಸರು ಚೆಕ್ ಮಾಡ್ತಾರೆ. ಆಗ ಶಾಕಿಂಗ್ಲಿ ಲಿಯನ್ ಹಾಗೂ ಅವಳ ಬಾಯ್ ಫ್ರೆಂಡ್ ಇಬ್ಬರು ಕೂಡ ಮಿಸ್ಸಿಂಗ್ ಅಂತ ಗೊತ್ತಾಗುತ್ತೆ. ಈಗ ಲಿಯನ್ ಹಾಗೂ ಅವಳ ಬಾಯ್ ಫ್ರೆಂಡ್ಗೆ ಏನಾಯ್ತು ಅಂತ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅಂತ ಅವಳ ಡೈರಿಯನ್ನ ಈಸ್ಕೊಂಡು ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಹೇಗೆ ಪೊಲೀಸರು ಅಲ್ಲಿಂದ ಹೋದ ನಂತರ ಕ್ರಿಸ್ಸೆ ಆ ಸೀರಿಯಲ್ ಕಿಲ್ಲರ್ ಅಂತ ಆಮಿ ತನ್ನ ತಾಯಿಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆದ್ರೆ ಆ ಕ್ರಿಸ್ ಹಾಗೂ ಆಮಿಯ ತಾಯಿ ಇಬ್ಬರು ಕೂಡ ಡೇಟ್ ಮಾಡ್ತಿದ್ರಲ್ವಾ. ಆಮಿ, ಕ್ರಿಸ್ ಸೀರಿಯಲ್ ಕಿಲ್ಲರ್ ಅಲ್ಲ, ನೀನು ಸುಖ ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಬೈತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಆಮಿ ಏನಂದುಕೊಂಡಿರ್ತಾಳೆ ಅಂದ್ರೆ ಮಿಸ್ಸಿಂಗ್ ಆಗಿರುವ ತನ್ನ ಫ್ರೆಂಡ್ಲನ್ನ ಆ ಕ್ರಿಸ್ ತನ್ನ ಮನೆಯಲ್ಲೇ ಎಲ್ಲೋ ಬಚ್ಚಿಟ್ಟು ಟಾರ್ಚರ್ ಮಾಡ್ತಿದ್ದಾನೆ ಅಂತ. ಆದ್ರೆ ಸ್ವಲ್ಪ ಸಮಯದ ನಂತರ ಆಫೀಸರ್ ಜಾನ್ ಆಮಿಗೆ ಕಾಲ್ ಮಾಡಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ.
ಸ್ನೇಹಿತರೆ, ಅಷ್ಟಕ್ಕೂ ಲಿಯನ್ ಹಾಗೂ ಅವಳ ಬಾಯ್ ಫ್ರೆಂಡ್ ಇಬ್ಬರು ಕೂಡ ಮಿಸ್ಸಿಂಗ್ ಆಗಿರೋದಿಲ್ಲ. ಬದಲಿಗೆ ಆ ದಿನ ರಾತ್ರಿ ಇಬ್ಬರು ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡೋಣ ಅಂತ ಹೋಗಿರ್ತಾರೆ ಅಷ್ಟೇ. ಹೀಗೆ ಅವರಿಬ್ಬರು ಕಿಡ್ನಾಪ್ ಆಗಿರ್ಲಿಲ್ಲ ಅಂತ ಆಫೀಸರ್ ಜಾನ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ಆಮಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಈಗಲೂ ಕೂಡ ಕ್ರಿಸ್ನ ಮೇಲಿನ ಅನುಮಾನ ಮಾತ್ರ ಕಡಿಮೆ ಆಗಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಕ್ರಿಸ್ ತನ್ನ ವ್ಯಾನ್ ನಲ್ಲಿ ಎಲ್ಲಿಗೋ ಹೋಗ್ತಿರೋದನ್ನ ನೋಡ್ತಾಳೆ. ಆತ ವ್ಯಾನ್ ನ ಡಿಕ್ಕಿಯನ್ನ ಓಪನ್ ಮಾಡಿ ರಕ್ತಸಿಕ್ತವಾಗಿದ್ದ ಒಂದು ಬಟ್ಟೆ ಸುತ್ತಿದ್ದ ವಸ್ತುವನ್ನ ಒಳಗಡೆ ಎಸಿತಾನೆ. ಈಗ ಆಮಿಗೆ ಏನನ್ಸುತ್ತೆ ಅಂದ್ರೆ ಖಂಡಿತವಾಗಿಯೂ ಅದು ಕ್ರಿಸ್ ಕೊಲೆ ಮಾಡಿರುವ ಹುಡುಗಿಯ ಡೆಡ್ ಬಾಡಿಯ ಪಾರ್ಟ್ಸ್ ಆಗಿರುತ್ತೆ. ಸೊ ಈ ಬಾರಿ ಹೇಗಾದ್ರೂ ಮಾಡಿ ಕ್ರಿಸ್ ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಲೇಬೇಕು ಅಂತ ಅವನಿಗೆ ಗೊತ್ತಾಗದ ಹಾಗೆ ವ್ಯಾನ್ ನ ಡಿಕ್ಕಿಯ ಒಳಗಡೆ ಕೂರ್ತಾಳೆ. ಕ್ರಿಸ್ ತನ್ನ ವ್ಯಾನ್ ಅನ್ನ ಸ್ಟಾರ್ಟ್ ಮಾಡಿ ಸಿಟಿಯಿಂದ ತುಂಬಾನೇ ದೂರ ಹೋಗಿ ಯಾರು ಇಲ್ಲದಿರುವ ನಿರ್ಜನ ಪ್ರದೇಶದಲ್ಲಿ ಆ ವಸ್ತುವನ್ನ ಡಿಸ್ಪೋಸ್ ಮಾಡ್ತಾನೆ. ಈಗ ಆಮಿಗೆ ಮತ್ತಷ್ಟು ಅನುಮಾನ ಬಂದು ತಕ್ಷಣವೇ ತನ್ನ ಫ್ರೆಂಡ್ ಆಗಿರುವ ಲಿಯನ್ಗೆ ಮೆಸೇಜ್ ಮಾಡ್ತಾಳೆ. ಆದ್ರೆ ಲಿಯನ್ಗೆ ಈಕೆಯಿಂದಾಗಿನೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯ್ತು ಅಂತ ತುಂಬಾನೇ ಸಿಟ್ಟಿರುತ್ತೆ. ಸೊ ಇದೇ ರೀತಿ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ರೆ ನಿನ್ನ ನಂಬರ್ ಅನ್ನ ಬ್ಲಾಕ್ ಮಾಡ್ತೀನಿ ಅಂತ ಬೈದು ಸುಮ್ಮನಾಗಿ ಬಿಡ್ತಾಳೆ. ನಂತರ ಆಫೀಸರ್ ಜಾನ್ಗೆ ಕಾಲ್ ಮಾಡಿ, ಸರ್ ಕ್ರಿಸ್ ಒಂದು ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಹೋಗ್ತಿದ್ದ ಸರ್. ನಾನೀಗ ಕ್ರಿಸ್ನ ವ್ಯಾನ್ ನಲ್ಲೇ ಲಾಕ್ ಆಗಿದ್ದೀನಿ. ನೀವು ತಕ್ಷಣ ಪೊಲೀಸರನ್ನ ಕರೆದುಕೊಂಡು ಬಂದ್ರೆ ಅವನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬಹುದು ಅಂತ ಹೇಳ್ತಾಳೆ. ಸರಿ ಅಂತ ಆಫೀಸರ್ ಜಾನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಹೊರಡ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಆ ದಿನ ಸಾಯಂಕಾಲಕ್ಕೆ ಶಿಫ್ಟ್ ಆಗುತ್ತೆ. ಈ ಕಡೆ ಕ್ರಿಸ್ ತನ್ನ ವ್ಯಾನ್ ಅನ್ನ ತೆಗೆದುಕೊಂಡು ಮನೆಗೆ ವಾಪಸ್ ಬರುವಷ್ಟರಲ್ಲೇ ಆಗಲೇ ಕತ್ತಲೆ ಆಗಿರುತ್ತೆ. ಈಗ ಆಮೆ ತನ್ನ ಸೇಫ್ಟಿಗೆ ಅಂತ ಪೊಲೀಸರು ಅಲ್ಲಿಗೆ ಬರೋವರೆಗೂ ವ್ಯಾನ್ ನಲ್ಲೇ ಕೂತಿರೋಣ ಅಂತ ಬಚ್ಚಿಟ್ಟುಕೊಂಡಿರ್ತಾಳೆ. ಈ ಕಡೆ ಕ್ರಿಸ್ ತನ್ನ ಶೆಡ್ ಅನ್ನ ಓಪನ್ ಮಾಡಿ ಒಳಗಡೆ ಬಂದಾಗ ನೆಲದ ಕೆಳಗಡೆ ಯಾರೋ ಒದ್ದಾಡ್ತಿರೋ ರೀತಿ ಶಬ್ದ ಆಗುತ್ತೆ. ಈಗ ಕ್ರಿಸ್ಗೆ ಅನುಮಾನ ಬಂದು ವುಡನ್ ಫ್ಲೋರ್ ಅನ್ನ ಮೇಲೆತ್ತಿ ನೋಡಿದ್ರೆ ಶಾಕಿಂಗ್ಲಿ ಒಂದು ಸೀಕ್ರೆಟ್ ಟನಲ್ಗೆ ದಾರಿ ಕಾಣಿಸುತ್ತೆ. ಸ್ನೇಹಿತರೆ, ಕಳೆದ 5 ವರ್ಷಗಳಿಂದ ಆ ಮನೆಯಲ್ಲಿ ವಾಸ ಮಾಡ್ತಿರುವ ಕ್ರಿಸ್ಗೆ ತನ್ನ ಶೆಡ್ ನ ಕೆಳಗಡೆ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇದೆ ಅಂತಾನೆ ಗೊತ್ತಿರೋದಿಲ್ಲ. ಈಗ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಸೈಕೋ ಕಿಲ್ಲರ್ ಕೊನೆಯದಾಗಿ ಕಿಡ್ನಾಪ್ ಮಾಡಿರುವ ಹುಡುಗಿ ಅಲ್ಲಿರ್ತಾಳೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಆ ಸೈಕೋ ಕಿಲ್ಲರ್ ಆ ಹುಡುಗಿಯ ಕಣ್ಣನ್ನ ಕಿತ್ತು ಒಂದು ಕೇಜ್ ನಲ್ಲಿ ಲಾಕ್ ಮಾಡಿರ್ತಾನೆ. ಈಗ ಕ್ರಿಸ್ ನನ್ನ ನೋಡ್ತಿದ್ದ ಹಾಗೇನೆ ದಯವಿಟ್ಟು ನನ್ನನ್ನ ಕಾಪಾಡಿ ಅಂತ ಆ ಹುಡುಗಿ ಬೇಡಿಕೊಳ್ತಾಳೆ. ಈಗ ಆ ಕಬ್ಬಿಣದ ಕೇಜ್ ಅನ್ನ ಒಡೆಯೋದಕ್ಕೆ ಅಂತ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ವಾಪಸ್ ತನ್ನ ಶೆಡ್ಗೆ ಬರ್ತಾನೆ. ಈಗ ಕ್ರಿಸ್ಗೆ ಒಂದು ಚೂಪಾದ ಕಬ್ಬಿಣದ ವಸ್ತು ಸಿಗುತ್ತೆ. ಅದನ್ನ ತೆಗೆದುಕೊಂಡು ತಕ್ಷಣ ಕೆಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ತನ್ನ ವ್ಯಾನ್ ನಿಂದ ಶಬ್ದ ಬರುತ್ತೆ. ಈಗ ವ್ಯಾನ್ ಅನ್ನ ಓಪನ್ ಮಾಡಿ ನೋಡಿದಾಗ ಒಳಗಡೆ ಆಮಿ ಇರೋದನ್ನ ನೋಡಿ ಒಂದೇ ಸಾರಿ ಶಾಕ್ ಆಗ್ತಾನೆ. ಕ್ರಿಸ್ನ ಕೈಯಲ್ಲಿ ಚೂಪಾದ ವಸ್ತು ಇರೋದನ್ನ ನೋಡ್ತಿದ್ದ ಹಾಗೇನೆ ಆಮಿ ಇವನೇ ಸೀರಿಯಲ್ ಕಿಲ್ಲರ್ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಕ್ರಿಸ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗದೆ ನಾನು ಕಿಲ್ಲರ್ ಅಲ್ಲ ಅಂತ ಆಮಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಆಫೀಸರ್ ಜಾನ್ ಕ್ರಿಸ್ನ ಕೈಯಲ್ಲಿ ಚೂಪಾದ ವಸ್ತು ಇರೋದನ್ನ ನೋಡಿ ಈತ ಆಮಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ತಪ್ಪು ತಿಳಿದುಕೊಳ್ತಾನೆ. ಈಗ ಕ್ರಿಸ್ ಜಾನ್ಗೂ ಕೂಡ ನಡೆದದ್ದೇನೋ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಗಡಿಬಿಡಿಯಲ್ಲಿ ಆಫೀಸರ್ ಜಾನ್ ಕ್ರಿಸ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡುತ್ತಾನೆ. ಈ ಕಡೆ ಶೆಡ್ ಬಳಿ ಗನ್ ಫೈರ್ ಆಗ್ತಿದ್ದ ಹಾಗೆ ಆ ಸೀರಿಯಲ್ ಸೈಕೋ ಕಿಲ್ಲರ್ ಆ ಹುಡುಗಿಯ ಬಳಿ ಬಂದು ಆಕೆ ಕಿರುಚದ ಹಾಗೆ ಬಾಯನ್ನ ಮುಚ್ಚುತ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಆಮಿಯ ಟೀಚರ್ ಆಗಿದ್ದ ಕೋಲ್ಮನ್ನೇ. ಈ ಕಡೆ ಪೊಲೀಸರು ಹಾಗೂ ಆಮಿ ಕ್ರಿಸ್ಗೆ ಆ ಸೀರಿಯಲ್ ಕಿಲ್ಲರ್ ಅಂತ ಅವನ ಮನೆಯನ್ನೆಲ್ಲ ಚೆಕ್ ಮಾಡ್ತಾರೆ. ಆದ್ರೆ ಆಬ್ವಿಯಸ್ಲಿ ಆ ಸೈಕೋ ಕಿಲ್ಲರ್ ಕೋಲ್ಮನ್ ಎಲ್ಲ ಕೊಲೆಗಳನ್ನ ಬೇಸ್ಮೆಂಟ್ ನಲ್ಲಿ ಮಾಡ್ತಿದ್ದ ಕಾರಣ ಮೇಲ್ಗಡೆ ಮನೆಯಲ್ಲಿ ಅವರಿಗೆ ಯಾವುದೇ ಕ್ಲೂಗಳು ಸಿಗೋದಿಲ್ಲ. ಹಾಗೂ ಕೊನೆಯದಾಗಿ ಕಿಡ್ನಾಪ್ ಆಗಿದ್ದ ಆ ಹುಡುಗಿ ಅದೇ ಮನೆಯಲ್ಲಿ ಇರ್ಬೋದು ಅಂತ ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ಎಲ್ಲೂ ಕೂಡ ಆ ಹುಡುಗಿ ಸಿಗದಿದ್ದಾಗ ಕೊನೆಗೆ ಕ್ರಿಸ್ನ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪೊಲೀಸರು ಮನೆಗೆ ಬಂದು ಆಮಿಗೆ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಸ್ನೇಹಿತರೆ, ಹಿಂದಿನ ದಿನ ಆಮಿ ಆಫೀಸರ್ ಜಾನ್ಗೆ ಕಾಲ್ ಮಾಡಿದಾಗ ಕ್ರಿಸ್ ತನ್ನ ವ್ಯಾನ್ ನಲ್ಲಿ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿದ್ಲು ಅಲ್ವಾ? ಪೊಲೀಸರು ಆ ವ್ಯಾನ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನಂದ್ರೆ ಆ ರಕ್ತ ಒಂದು ಜಿಂಕೆ ಇದ್ದು, ಅಂದ್ರೆ ಕ್ರಿಸ್ ತಾನು ಭೇಟಿಯಾಡಿದ ಜಿಂಕೆ ಪಾರ್ಟ್ಸ್ ಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಹೋಗ್ತಿದ್ರೆ ಆಮಿ ಅದು ಡೆಡ್ ಬಾಡಿ ಅಂತ ಕನ್ಫ್ಯೂಸ್ ಆಗಿರ್ತಾಳೆ. ಸೊ ಇದರರ್ಥ ತಾನು ಕನ್ಫ್ಯೂಸ್ ಆಗಿದ್ದಕ್ಕೆ ಕ್ರಿಸ್ನ ಶೂಟೌಟ್ ಆಯ್ತು ಅಂತ ಆಮಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೂ ತನ್ನ ಮಗಳಿಂದಾಗಿ ತಾನು ಪ್ರೀತಿ ಮಾಡ್ತಿದ್ದ ಕ್ರಿಸ್ ಸತ್ತೋದ ಅಂತ ಗೊತ್ತಾಗಿ ಆಮಿಯ ತಾಯಿ ಕೂಡ ತುಂಬಾನೇ ಎಮೋಷನಲ್ ಆಗ್ತಾಳೆ.
ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಆಮಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆಫೀಸರ್ ಜಾನ್ ಶೂಟೌಟ್ ಮಾಡಿದಾಗ ಕ್ರಿಸ್ ಸಾಯೋದಕ್ಕೂ ಮುಂಚೆ ದೇರ್ ಇಸ್ ಅ ಗರ್ಲ್ ಅಂದ್ರೆ ಅಲ್ಲೊಬ್ಬಳು ಹುಡುಗಿ ಇದ್ದಾಳೆ ಅಂತ ಹೇಳಿರ್ತಾನೆ. ಅಂದ್ರೆ ಕ್ರಿಸ್ ಸಾಯೋದಕ್ಕೂ ಮುಂಚೆ ಆ ಕಿಲ್ಲರ್ ಬಗ್ಗೆ ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ ಆಮಿಗೆ ಅರ್ಥ ಆಗುತ್ತೆ. ಈ ಕಡೆ ಅಸೈಕೋ ಕಿಲ್ಲರ್ ಕೋಲ್ಮನ್ಗೆ ಆಮಿ ಇನ್ವೆಸ್ಟಿಗೇಷನ್ ಮಾಡಿ ನಾನೇ ಅಸೈಕೋ ಕಿಲ್ಲರ್ ಅಂತ ಪತ್ತೆ ಮಾಡಬಹುದು ಅಂತ ಭಯ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಆಮಿ ತನ್ನ ಫ್ರೆಂಡ್ ಆಗಿರುವ ಲಿಯನ್ ಹಾಗೂ ಅವಳ ಬಾಯ್ ಫ್ರೆಂಡ್ ಅನ್ನ ಕ್ರಿಸ್ನ ಮನೆಯ ಬಳಿ ಕಳಿಸ್ತಾಳೆ. ಈಗ ಚೆಕ್ ಮಾಡಿದಾಗ ಆ ಶೆಡ್ ಲಾಕ್ ಆಗಿದ್ದ ಕಾರಣ ಅದರ ಬೀಗವನ್ನ ಮುರಿದು ಒಳಗಡೆ ಬರ್ತಾರೆ. ಹೀಗೆ ಇಬ್ಬರು ಒಳಗಡೆ ಹೋಗಿ ಚೆಕ್ ಮಾಡ್ತಾ ಆಮಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಶಬ್ದ ಆಯ್ತು ಅಂತ ಲಿಯನ್ನ ಬಾಯ್ ಫ್ರೆಂಡ್ ಹೊರಗಡೆ ಬರ್ತಾನೆ. ಆಗ ಅಲ್ಲೇ ಬಚ್ಚಿಟ್ಟುಕೊಂಡಿದ್ದ ಆ ಸೈಕೋ ಕಿಲ್ಲರ್ ಕೋಲ್ಮನ್ ಅವನ ಮೇಲೆ ಅಟ್ಯಾಕ್ ಮಾಡಿ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ಈ ಕಡೆ ಒಳಗಡೆ ಇದ್ದ ಲಿಯನ್ ತನ್ನ ಬಾಯ್ ಫ್ರೆಂಡ್ ಕಿರುಚಿದ್ದನ್ನ ನೋಡಿ ತಕ್ಷಣ ಹೊರಗಡೆ ಬಂದು ತುಂಬಾನೇ ಶಾಕ್ ಆಗ್ತಾಳೆ. ತನ್ನ ಬಾಯ್ ಫ್ರೆಂಡ್ಗೆ ಏನಾಯ್ತು ಅಂತ ಹೆದರಿಕೊಂಡು ಸುತ್ತಮುತ್ತ ನೋಡ್ತಿರುವಾಗ ಅಲ್ಲಿಗೆ ಬಂದ ಆ ಸೈಕೋ ಕಿಲ್ಲರ್ ಕೋಲ್ಮನ್ ಅವಳ ಮೇಲೆ ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡುತ್ತಾನೆ. ಹೀಗೆ ಕೋಲ್ಮನ್ ಲಿಯನ್ ಅನ್ನ ಎಳೆದುಕೊಂಡು ಬೇಸ್ಮೆಂಟ್ ನ ಒಳಗಡೆ ಹೋಗ್ತಿರುವಾಗ ವಿಡಿಯೋ ಕಾಲ್ ಕಟ್ ಆಗುತ್ತೆ. ಈಗ ಆಮಿಗೆ ಕನ್ಫರ್ಮ್ ಆಗುತ್ತೆ ಖಂಡಿತ ಆ ಸೈಕೋ ಕಿಲ್ಲರ್ ಮತ್ತೆ ತನ್ನ ಫ್ರೆಂಡ್ ಲನ್ನ ಆ ಮನೆಯ ಒಳಗಡೆ ಎಳೆದುಕೊಂಡು ಹೋದ ಅಂತ. ಈಗ ಲಿಯನ್ ವಿಡಿಯೋ ಕಾಲ್ ನಲ್ಲಿ ಆಮಿ ಜೊತೆ ಕನೆಕ್ಟ್ ಆಗಿದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಕೋಲ್ಮನ್ ಅವಳನ್ನ ಕೂಡ ಕೊಲೆ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತಾನೆ. ತಕ್ಷಣ ಯಾರಿಗೋ ಗೊತ್ತಾಗದ ಹಾಗೆ ಆಮಿಯ ಮನೆಗೆ ಬರ್ತಾನೆ. ಆದ್ರೆ ಅಲ್ಲಿ ಆಮಿ ಇರೋದಿಲ್ಲ, ಬದಲಿಗೆ ಅವಳ ತಾಯಿ ಕೂತಿರ್ತಾಳೆ. ಸೊ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಆಮಿ ತಾನಾಗೆ ಹುಡುಕಿಕೊಂಡು ಬರ್ತಾಳೆ ಅಂತ ಮೊದಲು ಅವಳನ್ನ ಕಿಡ್ನಾಪ್ ಮಾಡ್ತಾನೆ. ಈಗ ಟೀಚರ್ ಆಗಿದ್ದ ಕೋಲ್ಮನ್ನೆ ಆ ಸೈಕೋ ಕಿಲ್ಲರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಲಿಯನ್ ಹಾಗೂ ಆಮಿ ತಾಯಿ ತುಂಬಾನೇ ಶಾಕ್ ಆಗ್ತಾರೆ. ಸ್ನೇಹಿತರೆ, ಈಗ ಗೊತ್ತಾಗೋದೇನು ಅಂದ್ರೆ ಕ್ರಿಸ್ ವಾಸ ಮಾಡ್ತಿದ್ದ ಆ ಮನೆಯಲ್ಲಿ 5 ವರ್ಷಗಳ ಹಿಂದೆ ಈ ಸೈಕೋ ಕಿಲ್ಲರ್ ಕೋಲ್ಮನ್ನೆ ವಾಸ ಮಾಡ್ತಿದ್ದ. ಈತ ಕ್ರಿಸ್ಗೆ ತನ್ನ ಮನೆಯನ್ನ ಸೇಲ್ ಮಾಡುವಾಗ ಆ ಮನೆಯ ಕೆಳಗಡೆ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇದೆ ಅಂತ ಇನ್ಫಾರ್ಮ್ ಮಾಡಿರೋದಿಲ್ಲ. ಸೊ ಚಿಕ್ಕ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅವರ ಕಣ್ಣನ್ನ ಕಿತ್ತು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡೋದಕ್ಕೆ ಈ ಸೀಕ್ರೆಟ್ ಬೇಸ್ಮೆಂಟ್ ಅನ್ನ ಯೂಸ್ ಮಾಡ್ತಿರ್ತಾನೆ. ಈ ಸೈಕೋ ಕಿಲ್ಲರ್ ಯಾರಿಗೋ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತು ಈ ಕೆಲಸವನ್ನ ಮಾಡ್ತಿದ್ದ ಕಾರಣ ಕ್ರಿಸ್ಗೂ ಕೂಡ ತನ್ನ ಮನೆಯ ಕೆಳಗಡೆ ಬೇಸ್ಮೆಂಟ್ ಇದೆ ಅಂತಾನೆ ಅನುಮಾನ ಬಂದಿರೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ತನ್ನ ಎಲ್ಲ ವಿಕ್ಟಿಮ್ಗಳ ರೀತಿನೇ ಲಿಯನ್ನ ಕಣ್ಣನ್ನ ಕೀಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಆಮಿ ಬರ್ತಾಳೆ. ಈಗ ತನ್ನ ಟೀಚರ್ ಕೋಲ್ಮನ್ನೆ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗಿ ಆಮಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಈಗ ಕೋಲ್ಮನ್ ಕೂಡ ಶಾಕ್ ಆಗಿ ಆಮಿಯನ್ನ ಕೊಲೆ ಮಾಡಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಹೀಗೆ ಆಮಿ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಓಡ್ತಾ ಕಾಡಿನ ಒಳಗಡೆ ಇದ್ದ ಸೀಕ್ರೆಟ್ ಡೋರ್ ನ ಮೂಲಕ ಮತ್ತದೆ ಬೇಸ್ಮೆಂಟ್ ಗೆ ಬರ್ತಾಳೆ. ಈಗ ಕಟ್ಟಿ ಹಾಕಿರುವ ತನ್ನ ತಾಯಿ ಹಾಗೂ ಲಿಯನ್ ಅನ್ನ ಕಾಪಾಡಬೇಕು ಅನ್ನೋಷ್ಟರಲ್ಲೇ ಕೋಲ್ಮನ್ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾನೆ. ಈತ ಇನ್ನೇನೋ ಆಮಿ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೋಗೋಷ್ಟರಲ್ಲೇ ಆಮಿ ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ಇವನ ಕಣ್ಣಿಗೆ ಚುಚ್ಚಿ ಬಿಡುತ್ತಾಳೆ. ಹೀಗೆ ಮತ್ತಷ್ಟು ಕೋಪಗೊಂಡ ಆ ಸೈಕೋ ಕಿಲ್ಲರ್ ಹೇಗಾದ್ರೂ ಮಾಡಿ ಆಮಿಯನ್ನ ಕೊಲೆ ಮಾಡಲೇಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಆಮಿ ಕೂಡ ವಾಪಸ್ ಫೈಟ್ ಬ್ಯಾಕ್ ಮಾಡ್ತಿರುವಾಗ ಅಲ್ಲಿರುವ ಒಂದು ಚೂಪಾದ ವಸ್ತು ಕೋಲ್ಮನ್ ನ ಹೊಟ್ಟೆಗೆ ಚುಚ್ಚಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಈಗ ಅಷ್ಟರಲ್ಲೇ ಅಲ್ಲಿಗೆ ಬಂದ ಆಫೀಸರ್ ಜಾನ್ ಹಾಗೂ ಅವನ ಟೀಮ್ ಈ ಮೂವರನ್ನ ಕಾಪಾಡ್ತಾರೆ. ಹಾಗೂ ಕೊನೆಯದಾಗಿ ಆ ಕೋಲ್ಮನ್ ಒಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವಳ ಕಣ್ಣನ್ನ ಕಿತ್ತು ಒಂದು ಕೇಜ್ ನಲ್ಲಿ ಲಾಕ್ ಮಾಡಿದ್ದ ಅಲ್ವಾ, ಆಕೆಯನ್ನ ಆತ ಇನ್ನು ಕೂಡ ಕೊಲೆ ಮಾಡಿರೋದಿಲ್ಲ. ಸೊ ಪೊಲೀಸರು ಅವಳನ್ನ ಕೂಡ ಕಾಪಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಆಮಿಗೆ ಆ ಬೇಸ್ಮೆಂಟ್ ಬಗ್ಗೆ ಹೇಗೆ ಗೊತ್ತಾಗಿರುತ್ತೆ ಗೊತ್ತಾ? ಆ ದಿನ ಕ್ರಿಸ್ ಶೂಟೌಟ್ ನಲ್ಲಿ ಸಾಯೋದಕ್ಕೂ ಮುಂಚೆ ದೇರ್ ಇಸ್ ಅ ಗರ್ಲ್ ಅಂತ ಹೇಳಿದ್ದ ಅಲ್ವಾ. ಸೊ ಅದರ ಬಗ್ಗೆ ಯೋಚನೆ ಮಾಡಿದಾಗ ಆಮಿಗೆ ಕನ್ಫರ್ಮ್ ಆಗಿರುತ್ತೆ ಖಂಡಿತ ಆ ಸೈಕೋ ಕಿಲ್ಲರ್ ಕೊನೆಯದಾಗಿ ಕಿಡ್ನಾಪ್ ಮಾಡಿರುವ ಹುಡುಗಿ ಬಗ್ಗೆನೆ ಕ್ರಿಸ್ ಹೇಳ್ತಿದ್ದ ಅಂತ. ಆ ಮನೆಯ ಶೆಡ್ಗೆ ಬಂದು ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ಬಂದಾಗ್ಲೇನೆ ಅಲ್ಲಿ ಸೀಕ್ರೆಟ್ ಡೋರ್ ಇರೋದನ್ನ ನೋಡಿ ಬೇಸ್ಮೆಂಟ್ ಗೆ ಬಂದಿರ್ತಾಳೆ. ಸ್ನೇಹಿತರೆ, ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗೋದೇನೋ ಅಂದ್ರೆ ಆ ಸೈಕೋ ಕಿಲ್ಲರ್ ಕೋಲ್ಮನ್ ಹುಡುಗಿಯರನ್ನ ಕಿಡ್ನಾಪ್ ಮಾಡೋದಕ್ಕೆ ಕ್ರಿಸ್ ನ ವ್ಯಾನ್ ಅನ್ನೇ ಬಳಸ್ತಿರ್ತಾನೆ. ಅಂದ್ರೆ ಕ್ರಿಸ್ ಮಲಗಿದ ನಂತರ ಅಂದ್ರೆ ಮಧ್ಯರಾತ್ರಿ ವ್ಯಾನ್ ಅನ್ನ ತೆಗೆದುಕೊಂಡು ಹೋಗಿ ಹುಡುಗಿಯರನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ವಾಪಸ್ ವ್ಯಾನ್ ಅನ್ನ ಅದೇ ಜಾಗದಲ್ಲಿ ಪಾರ್ಕ್ ಮಾಡ್ತಿರ್ತಾನೆ. ಆದ್ರೆ ಈಗಲೂ ಕೂಡ ತನ್ನ ಕನ್ಫ್ಯೂಷನ್ ಇಂದಾಗಿ ಕ್ರಿಸ್ ಸತ್ತೋದ ಅಂತ ಆಮಿಗೆ ತುಂಬಾನೇ ಬೇಜಾರಿರುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.